10ನೇ ತರಗತಿಯ ನೀರಿನಲ್ಲಿ ಆಮ್ಲ ಅಥವಾ ಪ್ರತ್ಯಾಮ್ಲ ದ್ರಾವಣಗಳೇನಾಗುತ್ತವೆ ಎಂಬುದನ್ನು ಕಥೆಯ ಮೂಲಕ ತಿಳಿದುಕೊಳ್ಳುವ ಒಂದು ಪ್ರಯತ್ನ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಕತೆ ಹೀಗಿದೆ. ಒಂದು ಕಾಲದಲ್ಲಿ ನೀರಿನ ಲೋಕ ಎಂಬ ಅದ್ಭುತ ಜಗತ್ತು ಇತ್ತು. ಪ್ರವಾಸಕ್ಕೆಂದು ಒಂದು ದಿನ ಆ ಲೋಕಕ್ಕೆ ಇಬ್ಬರು ವಿಶೇಷ ಅತಿಥಿಗಳು ಬಂದರು. ಆಮ್ಲ ರಾಜ ಮತ್ತು ಪ್ರತ್ಯಾಮ್ಲ ರಾಣಿ ಎಂಬ ಇಬ್ಬರು ಅತಿಥಿಗಳು. ಇಬ್ಬರು ತಮ್ಮಲ್ಲಿರುವ ಶಕ್ತಿಯ ಬಗ್ಗೆ ಅಪಾರ ಅಭಿಮಾನವನ್ನು ಹೊಂದಿದ್ದರು. ತಮ್ಮ ಶಕ್ತಿಯ ಕುರಿತು ಆಮ್ಲ ರಾಜ ತಾನು ತುಂಬಾ ಶ್ರೇಷ್ಠ ಎಂದುಕೊಂಡರೆ, ಪ್ರತ್ಯಾಮ್ಲ ರಾಣಿ ನಾನೇನೂ ಕಮ್ಮಿ ಇಲ್ಲ ಎಂದು ಜಗಳವಾಡತೊಡಗಿದರು. ಇದನ್ನೆಲ್ಲ ಆಲಿಸಿದ ನೀರು ನಿಮ್ಮಿಬ್ಬರಿಗಿಂತಲೂ ನನ್ನಲ್ಲಿ ಅಪಾರ ಶಕ್ತಿ ಇದೆ ಎಂದು ಗರ್ಜಿಸಿತು. ಕೊನೆಗೆ ಅವರವರ ಶಕ್ತಿ ತೋರಿಸಲು ಪ್ರತಿಯೊಬ್ಬರು ಬಯಸಿದರು. ಆಮ್ಲ ರಾಜನ ಬಳಿ ಒಂದು ಮಾಯಾಚೀಲ ಇತ್ತು. ಅದರಲ್ಲಿ ಹೈಡ್ರೋಜನ್ ಅಯಾನುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದವು. ಆದರೆ ಒಂದು ಸಮಸ್ಯೆ ಇತ್ತು. ನೀರಿನ ಸಹಾಯವಿಲ್ಲದೆ ಆಮ್ಲರಾಜನು ತನ್ನ ಶಕ್ತಿಯನ್ನು ತೋರಿಸಲಾರನು. ಈ ಕಾರಣಕ್ಕಾಗಿಯೇ ಅವನು ನೀರಿನೊಳಗೆ ಹಾರಿಬಿಟ್ಟನು. ನೀರಿನಲ್ಲಿ ಸೇರಿದ ತಕ್ಷಣ ಅವನ ಚೀಲ ತೆರೆದು ಹಲವಾರು H+ ಅಯಾನುಗಳು ಹೊರಬಂದವು. ನೀರಿನ ಹನಿಗಳು ಆಶ್ಚರ್ಯದಿಂದ ಹೇಳಿದವು, ಅಯ್ಯೋ ಅಯ್ಯೋ, ಈಗ ದ್ರಾವಣ ಆಮ್ಲೀಯವಾಗಿದೆ. ಈ H+ ಅಯಾನುಗಳು ನೀರಿಗೆ ಹುಳಿಗುಣವನ್ನು ಕೊಡುತ್ತವೆ ಮತ್ತು ವಿದ್ಯುತ್ ಸಾಗಿಸಲು ಸಹಾಯ ಮಾಡುತ್ತವೆ ಎಂದು ಹೇಳತೊಡಗಿದವು. ಇದಕ್ಕೆ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ನೋಡುವುದಾದರೆ, HCl ಹೈಡ್ರೋಕ್ಲೋರಿಕ್ ಆಮ್ಲವನ್ನು ನಾವು ನೀರಿನಲ್ಲಿ ಸೇರಿಸಿದಾಗ ಇಲ್ಲಿ ನೋಡ್ಬೋದು H3O+, ಇದನ್ನು ನಾವು ಹೈಡ್ರೋನಿಯಂ ಅಯಾನ್ ಅಂತ ಕರಿತೀವಿ. ನಂತರ Cl- ಅಯಾನುಗಳು ಉಂಟಾಗಿರುವುದನ್ನು ಇಲ್ಲಿ ಗಮನಿಸಬಹುದು. ಈ H3O+ ಅನ್ನು ನಾವು ಹೈಡ್ರೋನಿಯಂ ಅಯಾನು ಎಂದು ಕರೆಯುತ್ತೇವೆ. ಇದೇ ಆಮ್ಲದ ಗುಣಕ್ಕೆ ಕಾರಣವಾಗಿದೆ. ಅಂದರೆ ಆಮ್ಲಗಳು ನೀರಿನಲ್ಲಿ ಸೇರಿದಾಗ ಮಾತ್ರ ತಮ್ಮ ಗುಣವನ್ನು ತೋರಿಸುತ್ತವೆ ಎಂಬ ನಿರ್ಣಯಕ್ಕೆ ನಾವು ಬರಬಹುದಾಗಿದೆ. ನಂತರ ಪ್ರತ್ಯಾಮ್ಲ ರಾಣಿಯ ಸರದಿ. ಪ್ರತ್ಯಾಮ್ಲ ರಾಣಿಯು ಕೂಡ ನೀರಿನೊಳಗೆ ಇಳಿದಳು. ಅವಳು ನೀರಿನಲ್ಲಿ ಸೇರಿದ ತಕ್ಷಣ ಅಲ್ಲಿ ಹೈಡ್ರಾಕ್ಸೈಡ್ ಅಯಾನುಗಳು ಬಿಡುಗಡೆಯಾದವು. ಇಲ್ಲಿ ನೋಡ್ಬೋದು OH- ಹೈಡ್ರಾಕ್ಸೈಡ್ ಅಯಾನುಗಳು ಬಿಡುಗಡೆಯಾದವು. ನೀರಿನ ಹನಿಗಳು ಸಂತೋಷದಿಂದ ಕೂಗಿದವು, ಈಗ ದ್ರಾವಣ ಪ್ರತ್ಯಾಮ್ಲೀಯವಾಗಿದೆ. ಈ OH- ಅಯಾನುಗಳು ದ್ರಾವಣಕ್ಕೆ ಕಹಿ ಮತ್ತು ಜಾರುವ ಗುಣವನ್ನು ಕೊಡುತ್ತವೆ ಎಂದವು. ಉದಾಹರಣೆ ನೋಡುವುದಾದರೆ NaOH ಇದನ್ನು ನಾವು ನೀರಿಗೆ ಸೇರಿಸಿದಾಗ ಅಲ್ಲೇನಾಗತ್ತೆ ಅಂದ್ರೆ NaOH ಇದ್ದಿದ್ದು ಇದು ಸ್ಪ್ಲಿಟ್ ಆಗತ್ತೆ. ಇಲ್ಲಿ Na+ ಅಯಾನುಗಳು ಮತ್ತು ಹೈಡ್ರಾಕ್ಸೈಡ್ ಅಯಾನುಗಳು OH- ಅಯಾನುಗಳು ಉಂಟಾಗಿರುವುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಈ OH- ಅಯಾನುಗಳು ಪ್ರತ್ಯಾಮ್ಲೀಯ ಗುಣಕ್ಕೆ ಕಾರಣವಾಗಿವೆ. ಹಾಗಾದರೆ ಈ ಕಥೆಯ ಸಂದೇಶವೇನು ಎಂಬುದನ್ನು ಸಂಕ್ಷಿಪ್ತವಾಗಿ ನೋಡುವುದಾದರೆ, ನೀರಿನಲ್ಲಿ ಆಮ್ಲಗಳು H+ ಅಯಾನುಗಳನ್ನು ಬಿಡುಗಡೆ ಮಾಡಿದರೆ ಪ್ರತ್ಯಾಮ್ಲಗಳು OH- ಅಂದ್ರೆ ಹೈಡ್ರಾಕ್ಸೈಡ್ ಅಯಾನುಗಳನ್ನು ಬಿಡುಗಡೆ ಮಾಡುತ್ತವೆ. ಆದ್ದರಿಂದ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ತಮ್ಮ ಗುಣವನ್ನು ನೀರಿನ ದ್ರಾವಣದಲ್ಲಿ ಮಾತ್ರ ತೋರ್ಪಡಿಸುತ್ತವೆ. ಹೀಗಾಗಿ ನೀರು ಕೊನೆಯದಾಗಿ ಹೇಳತ್ತೆ, ನಾನಿಲ್ಲದಿದ್ದರೆ ನಿಮ್ಮ ಶಕ್ತಿ ಏನೂ ಇಲ್ಲ, ದುರಂಕಾರ ಬೇಡ, ಹೋಗಿ ಎಂಬ ಬುದ್ಧಿ ಮಾತನ್ನ ಅದು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡಕ್ಕೂ ಹೇಳಿ ಕಳುಹಿಸಿತು. ಈ ರೀತಿಯ ಹಲವಾರು ಕಥೆಗಳನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಚರ್ಚಿಸೋಣ. ಧನ್ಯವಾದಗಳು.